ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. DS ಕಲೆಕ್ಷನ್ಗೆ ಸ್ವಾಗತ. ಯಾರೆಲ್ಲ ನನ್ನ DS ಕಲೆಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ DS ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. DS ಕಲೆಕ್ಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮೆಸೇಜ್ ಸೆಲ್ಲರ್ ಆಗಿ ವರ್ಕ್ ಮಾಡೋದು ಅಂತ, ಹೇಗೆ ಕ್ರಿಯೇಟ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ದೆ. ತುಂಬಾ ಜನ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರೊಸೆಸ್ ವಿಡಿಯೋ ಹಾಕಿ ಅಂತ. ಅಂದ್ರೆ ಮೆಶೋ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಕೆಟ್ಲಾಗ್ ಹೇಗೆ ಅಪ್ಲೋಡ್ ಮಾಡೋದು, ಆಮೇಲೆ ಆರ್ಡರ್ ಬಂದ್ಮೇಲೆ ಹೇಗೆ ರಿಸೀವ್ ಮಾಡ್ಕೊಳ್ಳೋದು, ಹೇಗೆ ಪ್ಯಾಕ್ ಮಾಡೋದು, ಹೇಗೆ ಡಿಸ್ಪ್ಯಾಚ್ ಮಾಡೋದು, ಪ್ರತಿಯೊಂದನ್ನು ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಬಗ್ಗೆ ಸ್ವಲ್ಪ ಅಲರ್ಟ್ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ 1 ಮಂತ್ ಆಯ್ತು ನಾನು ಮೀಶೋ ಸೆಲ್ಲರ್ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. 190 ಅರೌಂಡ್ 200 ಆರ್ಡರ್ಸ್ ಬಂದಿತ್ತು. ಒಂದು 10-20 RTO ರಿಟರ್ನ್ಸ್ ಆಗಿತ್ತು. RTO ರಿಟರ್ನ್ಸ್ ಅಂದ್ರೆ ಕಸ್ಟಮರ್ ಇನ್ನೂ ರೀಚ್ ಆಗಿರಲ್ಲ, ಮೊದಲೇ ಅವರು ರಿಟರ್ನ್ ಆಗಿದ್ರೆ ಅದು ನಮ್ಮ ಕವರ್ ನಮ್ಗೆ ಬಂದ್ಬಿಡುತ್ತೆ, ಯಾವುದೇ ರೀತಿ ಅಮೌಂಟ್ ಕಟ್ ಆಗಲ್ಲ. ಕಸ್ಟಮರ್ ರಿಟರ್ನ್ ಕೂಡ ಒಂದ್ 3-4 ಆಗಿತ್ತು. 1-2 ಸಾರಿ ಸಾರಿ ನಮ್ಗೇನೆ ಬಂದಿತ್ತು. ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ, ಸಾರಿನ ತಗೊಂಡ್ಬಿಟ್ಟು ಬೇರೆ ಯೂಸ್ ಪ್ರಾಡಕ್ಟ್ ಹಾಕಿದ್ರು ಅಂತ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ರನ್ ಆಯ್ತು. ಅಂಡ್ ಮೀಶೋ ಬಗ್ಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಕೂಡ ಬಂತು. ಸೊ ನನ್ಗೆ ಇನ್ನೂ GST ಏನ್ ಮಾಡ್ತಿಲ್ಲ, ಜಸ್ಟ್ ಕರ್ನಾಟಕ ಸ್ಟಾರ್ಟ್ ಮಾಡಿದೀನಿ. ಇನ್ನು ದೊಡ್ಡದಾಗಿ ಮಾಡೋಣ ಅನ್ಕೊಂಡಿದ್ದೆ. ಈ ತರ ಸ್ಕ್ಯಾಮ್ ಆಗೋದ್ ನೋಡ್ಬಿಟ್ಟು ಭಯ ಆಗ್ತಾ ಇದೆ. ಮತ್ತೆ ಇವತ್ತು 2 ರಿಟರ್ನ್ಸ್ ಬಂತು. ಇವತ್ತೂ 2 ರಿಟರ್ನ್ಸ್ ರಾಂಗ್ ರಿಟರ್ನ್ಸ್ ಬಂದಿದೆ. ನಮ್ ಸಾರಿನ ತಗೊಂಡ್ಬಿಟ್ಟು ಬೇರೆ ಸಾರಿ ಹಾಕಿ ಕಳ್ಸಿದ್ದಾರೆ. ಕವರು ಓಪನ್ ಕೂಡ ಆಗಿಲ್ಲ. ಅದು ಹೇಗ್ ಮಿಸ್ ಆಯ್ತು ಅಂತಾನು ಗೊತ್ತಾಗ್ತಾ ಇಲ್ಲ. ಇದು ಏನ್ ಕಸ್ಟಮರ್ ಪ್ರಾಬ್ಲಮ್ ಇಲ್ಲ ಕೊರಿಯರ್ ಬಾಯ್ ಪ್ರಾಬ್ಲಮ್, ಅದು ಎಲ್ಲಿ ಏನು ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಾನು ಸ್ಕ್ಯಾನ್ ಮಾಡಿರೋ ಐಡಿನೇ ಇದೆ, ABB ನಂಬರು, ಅದೇ ಕವರ್ ಇದೆ. ಸ್ವಲ್ಪ ಕವರ್ ಕಿತ್ತೋದಂಗ ಆಗಿತ್ತು ಅಷ್ಟೇನೆ. ಸೊ ತಗೊಂಡ್ಬಿಟ್ಟು ಮತ್ತೆ ಅದೇ ಕವರ್ ಅಲ್ಲಿ ತಮ್ಮ ಸಾರಿನ ಹಾಕಿದ್ದಾರೆ. ನಾನು ತೋರಿಸ್ತೀನಿ ನೋಡಿ ಯಾವ ತರ ಸಾರಿ ಅಂತ. ಈ ತರ ಯಾಕೆ ಮಾಡ್ತಾರಂತ ನನ್ಗಂತೂ ಗೊತ್ತಿಲ್ಲ. ಕ್ಲೈಮ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ಕ್ಲೈಮ್ ಹಾಕಿದ್ದೀನಿ. ಕ್ಲೈಮ್ ಹಾಕಿದ್ಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಅಂತಾನು ನನ್ಗೆ ಗೊತ್ತಿಲ್ಲ. ಅಮೌಂಟ್ ಬಂದ್ಮೇಲೆ ಹೇಳ್ತೀನಿ ಯಾವ ತರ ಇರುತ್ತೆ ಪ್ರೊಸೀಜರ್ ಅಂತ. ಇದು ವನಶ್ರೀನ್ ಅವ್ರಿಗೆ ನಾನು ಕಳ್ಸಿದ್ದೆ, ಕಸ್ಟಮರ್ ವಿಜಯಪುರ. ಸೊ ಲಾಸ್ಟ್ ಟೈಮ್ ರಿಟರ್ನ್ ಆಗಿದ್ದು ಅಲ್ಲಿದ್ದೇನೆ. ಕವರ್ ಈ ತರ ಕಿತ್ತೋದಂಗ ಆಗಿತ್ತು ಅಷ್ಟೇನೆ. ಇದ್ರಲ್ಲಿ ನಾನು ಗ್ರೀನ್ ಕಲರ್ ಸಾರಿ ಹಾಕಿದ್ದೆ, ಗ್ರೀನ್ ಬೇಬಿ ಪಿಂಕ್ ಅನುಶ್ರೀ ಸಾರಿ ನಾನು ರೀಲ್ಸ್ ಅಲ್ಲಿ ವೇರ್ ಮಾಡಿದೀನಿ ನೋಡಿ. ಅದನ್ನ ತೆಗೆದ್ಬಿಟ್ಟು ಇದು ಹಾಕಿದ್ದಾರೆ. ಇದು ಹೊಸದ ಹಳೇದ ನಂಗಂತೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹಳೇದು ಯೂಸ್ಡ್ ಸಾರಿ ಅಂತಾನೆ ಅನ್ಸುತ್ತೆ. ಈ ತರ ಒಂದ್ ಸ್ಕ್ಯಾಮ್ ಆಗಿದೆ. ಅಂಡ್ ಇನ್ನೊಂದ್ರಲ್ಲಿ ಅಷ್ಟೇನೆ, ಇದು ಎಕ್ಸ್ಪ್ರೆಸ್ ಪೀಸ್ ಇಂದ ಆಗಿರೋದು. ಮಮತಾ ಲಕ್ಷ್ಮಿ ಅಂತ ಇವರು ರಿಟರ್ನ್ ಹಾಕಿದ್ದಾರೆ. ರಿಟರ್ನ್ ಆಪ್ಷನ್ ಅಲ್ಲಿ ಏನಂತ ಹಾಕಿದ್ದಾರೆ, ನಮ್ಗೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂತ ಹಾಕಿ ನಂದು ಗ್ರೀನ್ ಅಂಡ್ ಪಿಂಕ್ ಸಾರಿನ ತಗೊಂಡ್ಬಿಟ್ಟು ಈ ಕಲರ್ ಅಲ್ಲಿ ಸಾರಿ ಹಾಕಿದ್ದಾರೆ. ಇದು ಹೊಸ್ತೇನೆ. ಅಂಡ್ ನಾನ್ ಕೊಟ್ಟಿದ್ದೇನಲ್ಲ ಅದೇ ಕ್ವಾಲಿಟಿಯಲ್ಲಿ ಇರೋದು, ಅದೇ ರೇಂಜ್ ಅಲ್ಲಿ ಇರೋ ಸಾರಿನೇ. ಬಟ್ ಇವರು ಆ ಸಾರಿ ತಗೊಂಡ್ಬಿಟ್ಟು ಈ ಸಾರಿ ಯಾಕೆ ಹಾಕಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಮ್ಗೆ ಸಿಕ್ಕಿರಲ್ಲ, ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಾನು ಗೊತ್ತಿರಲ್ಲ. ಅವ್ರದ್ದು ಯಾವ ಊರು ಅಂಡ್ ಅವ್ರ ನೇಮ್ ಏನು ಅಂತ ಅಷ್ಟೇ ನಮ್ಗೆ ಗೊತ್ತಾಗಿರುತ್ತೆ ಬುಕ್ ಮಾಡಿ ಕಳ್ಸುವಾಗ. ಸೊ ಈ ತರ ಯಾಕೆ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಚೆನ್ನಾಗಿರೋ ಸಾರಿನೇ, ಹೊಸ ಸಾರಿನೇ. ಬಟ್ ಅದು ಹೋಗಿ ಇದು ಹಾಕಿದ್ರು, ನಮ್ಗೇನೋ ಏನೋ ರಾಂಗ್ ರಿಟರ್ನ್ ಅಂತ ಹಾಕಿದ್ದಾರೆ, ಬೇರೆ ಬಂದಿದೆ ಅಂತ. ಬಟ್ ನನ್ನ ಹತ್ರ ಈ ತರ ಸಾರಿ ತರ್ಸೇ ಇಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ಬೋದು, ನಾನು ತರ್ಸಿರೋದೆಲ್ಲ ನಾನು ವೇರ್ ಮಾಡಿರ್ತೀನಿ. ಇಲ್ಲ ನಾನು ಪ್ರತಿಯೊಂದು ಮೀಶೋ ಪ್ಯಾಕ್ ಮಾಡುವಾಗ ವಿಡಿಯೋ ಮಾಡಿ ಪ್ಯಾಕ್ ಮಾಡೋದು. ಈ ತರದ್ದು ನಾನು ಸಾರಿ ತರ್ಸಿಲ್ಲ. ಈ ತರ 2 ರಿಟರ್ನ್ಸ್ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಓಪನ್ ಮಾಡುವಾಗ ಅವರೇ ಹೇಳಿದ್ರು ತಗೋಬೇಡಿ ಅಂತ, ಇನ್ನೊಬ್ರು ನನಗೆ ಸಜೆಷನ್ ಕೊಟ್ಟು. OTP ಹೇಳ್ಬೇಡಿ ಅಂದ್ರೆ ಅದು ರಿಟರ್ನ್ ಕಂಪ್ಲೀಟ್ ಆಗಲ್ಲ ಅಂತ. ಸೊ ಹಂಗಾದ್ರೂ ಮಾಡ್ತೀನಿ, ಇಲ್ಲ ಕ್ಲೈಮ್ ಮಾಡಿ ಅಮೌಂಟ್ ಬಂದ್ರೆ ಕಂಟಿನ್ಯೂ ಮಾಡ್ತೀನಿ ಮೀಶೋ, ಇಲ್ಲ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ. ಅಂಡ್ ಫ್ಲಿಪ್ಕಾರ್ಟ್ ಅಮೆಜಾನ್ ಸ್ಟಾರ್ಟ್ ಮಾಡ್ತೀನಿ. ಅದು ಒಳ್ಳೆ ಬ್ರ್ಯಾಂಡು, ಅದರಲ್ಲಿ ರಿಟರ್ನ್ಸ್ ಕಮ್ಮಿ ಅಂತ ಹೇಳೋದು ಕೇಳಿದ್ದೀನಿ. GST ಆದ್ಮೇಲೆ ಫ್ಲಿಪ್ಕಾರ್ಟ್ ಅಮೆಜಾನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಮೀಶೋದಲ್ಲೂ ಮಾಡ್ಬೋದು, ಕೆಲವೊಬ್ರು ಈ ತರ ಮಾಡ್ತಾರೆ ಅಷ್ಟೇ. ಹಾಗಂತ ಮೀಶೋ ಸೆಲ್ಲರ್ ಆಗಿ ವರ್ಕ್ ಮಾಡೋರು ತುಂಬಾ ಜನ ಇದ್ದಾರೆ. ನನ್ನ ಪ್ರೊಸೀಜರ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ನಾನು ಹಾಕೋದೆ ಕೆಟ್ಲಾಗ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಒಂದು ಲ್ಯಾಪ್ಟಾಪ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹಾಕ್ತೀನಿ. ಇವತ್ತು ನೈಟ್ ವಿಡಿಯೋ ಮಾಡಿ ನಾಳೆ ಎಡಿಟಿಂಗ್ ಮಾಡಿ ಹಾಕ್ತೀನಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ ಆಗಿ ಹಾಕಿರ್ತೀನಿ, ಕಂಪ್ಲೀಟ್ ಆಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಅನ್ಸುತ್ತೆ ಕಮೆಂಟ್ ಮಾಡಿ. ಅಂಡ್ ಫ್ಲಿಪ್ಕಾರ್ಟ್ ಅಮೆಜಾನ್ ಪ್ರತಿಯೊಂದು ನಾನು ಏನೇನು ಪ್ರೊಸೀಜರ್ ಮುಂದುವರಿತಾ ಹೋಗ್ತೀನಿ ಎಲ್ಲಾನು ನಾನು ವಿಡಿಯೋ ಮಾಡಿ ಹಾಕ್ತೀನಿ DS ಕಲೆಕ್ಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ. ದಯವಿಟ್ಟು ನೋಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಆಗ್ತಾ ಇದ್ದೀರಾ, ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ನಂಬಿಕೆ ಇಟ್ಟು ಬುಕ್ ಮಾಡಿದ್ದೀರಾ. ಅಲ್ಲೇ ಆಲ್ರೆಡಿ 2 ಡೇಸ್ ಇಂದ 15 ಆರ್ಡರ್ಸ್ ಬುಕ್ ಆಗಿದೆ. 12 ಆರ್ಡರ್ಸ್ ಆಲ್ರೆಡಿ ಡಿಸ್ಪ್ಯಾಚ್ ಆಯ್ತು. ಇವತ್ತು 3 ಬುಕ್ ಆಗಿದೆ. ಇವತ್ತು ಪ್ಯಾಕ್ ಮಾಡ್ತಾ ಇದ್ದೀನಿ, ನಾಳೆ ಕೊಡ್ತೀನಿ. ಸೊ ಮೀಶೋಗಿಂತ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ನಲ್ಲೇ ಬುಕ್ ಮಾಡ್ಬಿಡಿ. ಯಾಕಂದ್ರೆ ನಮಗೂ ಅಮೌಂಟ್ ಬಂದ್ಬಿಟ್ಟಿರುತ್ತೆ, ನಾವು ಸಾರಿ ಕಳಿಸ್ತೀವಿ, ರಿಟರ್ನ್ ಆಗುತ್ತೆ ಅಂತ ಟೆನ್ಷನ್ ಕೂಡ ಇರಲ್ಲ. ಅಂಡ್ ಇದ್ರಲ್ಲಿ ರಿಟರ್ನ್ ಮಾಡ್ಬೋದು.
ಕೆಲವರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಬುಕ್ ಮಾಡೋದು ಅಂತ. ಇದು ಬುಕ್ ಮಾಡೋದು ಅಂದ್ರೆ ಆಪ್ ಗೀಪ್ ಏನು ಇರಲ್ಲ. ನಾನು ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ. ಸೊ ನೀವು ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗಿರುತ್ತೋ ಸ್ಕ್ರೀನ್ ಶಾಟ್ ತೆಗೆದು ಅದು ಅವೈಲೇಬಲ್ ಇದೆಯಾ ಅಂತ ನಮ್ಮ ಹತ್ರ ಎನ್ಕ್ವೈರಿ ಮಾಡಿ, ಇದ್ರೆ ಇದೆ ಅಂತ ಹೇಳ್ತೀನಿ. ಎಷ್ಟು ಅಮೌಂಟ್ ಅಂತ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಷ್ಟು ಅಮೌಂಟ್ ನ ನೀವು ಫೋನ್ ಪೇ ಮಾಡಿದ್ರೆ ನಾನು ನಿಮ್ಗೆ ಅಡ್ರೆಸ್ಗೆ ಕಳಿಸ್ತೀನಿ. ಅಡ್ರೆಸ್ ವಿತ್ ಪಿನ್ ಕೋಡ್ ನ ನನಗೆ ಸೆಂಡ್ ಮಾಡಬೇಕು. ವಿದಿನ್ ಬೆಂಗಳೂರಲ್ಲಿ ಇದ್ರೆ 2 ದಿನದಲ್ಲಿ ನಿಮ್ಗೆ ರೀಚ್ ಆಗುತ್ತೆ. ಬೇರೆ ಸ್ಟೇಟ್ ವಿಲೇಜ್ ಆದ್ರೆ 3 to 4 days ಆಗುತ್ತೆ. ಅಂಡ್ ಔಟ್ ಆಫ್ ಸ್ಟೇಟ್ ಆದ್ರೆ 5 to 6 days ಆಗುತ್ತೆ ಅಷ್ಟೇನೆ. ಕೊರಿಯರ್ ಚಾರ್ಜ್ ಕೂಡ ಅಷ್ಟೇ. ಬೆಂಗಳೂರಲ್ಲಿ ಇರೋರಿಗೆ 50 ರೂಪಾಯಿ ತಗೋತೀನಿ. ಅಂಡ್ ಹೊರಗಡೆ ಇರೋರಿಗೆ 100 ರೂಪಾಯಿ ತಗೋತೀನಿ, ಬೇರೆ ಸ್ಟೇಟ್ ಅಲ್ಲಿ ಇರೋರಿಗೆ. ಅಂಡ್ ವಿಲೇಜ್ ಇರೋರಿಗೆ 80 ರುಪೀಸ್. ಸೊ ನಾನು ಕೊರಿಯರ್ ಚಾರ್ಜ್ಗೆ ಎಷ್ಟು ಪೇ ಮಾಡ್ತೀನಿ ಅಷ್ಟನ್ನೇ ತಗೊಳ್ಳೋದು, ಎಕ್ಸ್ಟ್ರಾ ಏನು ತಗೊಳ್ಳಲ್ಲ. ಅಂಡ್ ಸಾರಿ ಅಮೌಂಟ್ ಕೂಡ ಮೀಶೋದಲ್ಲಿ ಏನು ಶೋ ಆಗ್ತಾ ಇದೆ ಅದಕ್ಕಿಂತ ಇನ್ನು ಕಡಿಮೆನೆ ನಾನು ಕೊಡೋದು ಡೈರೆಕ್ಟ್ ಆಗಿ ಬುಕ್ ಮಾಡಿದ್ರೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಬುಕ್ ಮಾಡಿ. ಮೀಶೋದಲ್ಲಿ ಸುಮ್ಮನೆ ಸ್ಕ್ಯಾಮು ತಲೆನೋವು ಯಾಕೆ, ಡೈರೆಕ್ಟ್ ಆಗಿ ಬುಕ್ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವ ಸಾರಿ ಬೇಕು ಅಂತ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ ಶಾಟ್ ಹಾಕಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.